ನಮ್ಮ ಮೊದಲ ಜೈಲು ಬಹುಶಃ ಯಾರಿಗೂ ನೆನ್ಪಿರಲ್ಲ. ಅದಕ್ಕೆ ಸರಳುಗಳಾಗ್ಲಿ ಬೀಗಗಳಾಗ್ಲಿ ಯಾವುದೂ ಇರಲಿಲ್ಲ, ಗೋಡೆಗಳೂ ಕೂಡ ಇರಲಿಲ್ಲ. ಆದರೂ ಅದು ನಮ್ಮ ಅಸ್ತಿತ್ವದ ಅತ್ಯಂತ ಬಿಗಿಯಾದ ಅತ್ಯಂತ ಏಕಾಂಗಿ ಬಂಧನವಾಗಿತ್ತು. ಇದು ಯಾವುದೋ ಕಟ್ಟುಕತೆಯಲ್ಲ, ಇದು ನಾವೆಲ್ಲರೂ ಮರ್ತುಬಿಟ್ಟಿರುವ ಒಂದು ಕಠೋರ ಸತ್ಯ. ಒಂದು ಕ್ಷಣ ಯೋಚನೆ ಮಾಡಿ. ಸಂಪೂರ್ಣ ಕತ್ತಲೆ. ಎಲ್ಲಿದ್ದೀವಿ? ಸಮಯವೇನು? ಯಾವುದು ಗೊತ್ತಿಲ್ಲ. ದಿಕ್ಕುಗಳಿಲ್ಲ, ಶಬ್ದವಿಲ್ಲ, ಕೇವಲ ಗೊಂದಲ ಮತ್ತು ನಿರಂತರವಾದ ನೋವಿನ ಅನುಭವ. ಶಿವಗೀತೆಯು ಗರ್ಭದಲ್ಲಿನ ಈ ಸ್ಥಿತಿಯನ್ನ ತೀವ್ರ ಸಂಕಟ ಮತ್ತು ಯಾತನೆಯ ಸ್ಥಳ ಅಂತ ವರ್ಣಿಸುತ್ತೆ. ಇದು ನಮ್ಮೆಲ್ಲರ ಮೊದಲ ಅನುಭವ, ನಮ್ಮ ಅಸ್ತಿತ್ವದ ಮರೆತು ಹೋದ ಮೊದಲ ನೆನಪು. ಆದ್ರೆ ಪ್ರಾಚೀನ ಗ್ರಂಥಗಳ ಪ್ರಕಾರ ಅತ್ಯಂತ ಆಘಾತಕಾರಿ ಸತ್ಯ ಏನು ಗೊತ್ತಾ? ಆ ಜೈಲು ಯಾವತ್ತೂ ಕೊನೆಗೊಂಡಿಲ್ಲ. ಅದು ಕೇವಲ ತನ್ನ ಆಕಾರವನ್ನ, ತನ್ನ ಗೋಡೆಗಳನ್ನ ಬದಲಾಯಿಸಿದ ಅಷ್ಟೇ. ಗರ್ಭದ ಅಚ್ಚಿಕ್ಕ ಜಗತ್ತಿನಿಂದ ಹೊರಬಂದು ನಾವು ಶರೀರ, ಮನಸ್ಸು ಮತ್ತೆ ಈ ಸಮಾಜ ಅನ್ನೋ ಒಂದು ದೊಡ್ಡ ಅದೃಶ್ಯ ಜೈಲಿಗೆ ಕಾಲಿಟ್ಟಿದ್ದೇವೆ. ಸರಿ, ಬನ್ನಿ ಈ ವಿಷಯವನ್ನ ಇನ್ನಷ್ಟು ಆಳವಾಗಿ ನೋಡೋಣ. ಇವತ್ತು ನಾವು ಶಿವಗೀತೆಯ ರಹಸ್ಯವನ್ನ ಭೇದಿಸೋಣ. ಇದು ಕೇವಲ ಒಂದು ಗ್ರಂಥ ಅಲ್ಲ, ಇದು ಅಹಂಕಾರದ ಬಂಧನದಿಂದ ಹೇಗೆ ಮುಕ್ತಿ ಹೊಂದಬೇಕು ಅಂತ ಹೇಳ್ಕೊಡೋ ಒಂದು ಕೈಪಿಡಿ. ಸ್ವಾತಂತ್ರ್ಯ ಮತ್ತು ಬಂಧನದ ಬಗ್ಗೆ ನಾವು ಇಷ್ಟು ದಿನ ನಂಬ್ಕೊಂಡು ಬಂದಿರೋ ಪ್ರತಿಯೊಂದು ಕಲ್ಪನೆಯನ್ನು ಇದು ಪುಡಿ ಪುಡಿ ಮಾಡಲಿದೆ. ಮೊದಲ ಪ್ರಶ್ನೆಯಿಂದಲೇ ಶುರು ಮಾಡೋಣ. ಒಂದು ವೇಳೆ ನಾವು ನಾನು ಅಂತ ಏನ್ ಕರಿತೀವೋ, ದಿನವಿಡೀ ಯಾವುದನ್ನ ರಕ್ಷಿಸೋಕೆ ಹೋರಾಡ್ತೀವೋ, ಆ ನಾನು ಅನ್ನೋ ವಸ್ತುವೇ ನಾವು ಅಂದುಕೊಂಡ ಹಾಗೆ ಇಲ್ಲದಿದ್ದರೆ, ನಮ್ಮ ಇಡೀ ಜೀವನದ ಅಡಿಪಾಯವೇ ಒಂದು ದೊಡ್ಡ ತಪ್ಪು ತಿಳುವಳಿಕೆ ಆಗಿದ್ರೆ ಹೇಗಿರುತ್ತೆ? ಈ ಆಳವಾದ ಪ್ರಶ್ನೆಯನ್ನ ಅರ್ಥಮಾಡ್ಕೊಳ್ಳಕ್ಕೆ ನಾವೊಂದು ಕಥೆ ಮೂಲಕ ಹೋಗಬೇಕು. ತನ್ನ ಪ್ರೀತಿಯ ಪತ್ನಿ ಸೀತೆಯ ಅಪಹರಣವಾದಾಗ ದೈವಸ್ವರೂಪಿ ಶ್ರೀರಾಮಚಂದ್ರ ಅನುಭವಿಸಿದ ಆ ತೀವ್ರವಾದ ದುಃಖ ಮತ್ತು ಹತಾಶೆಯ ಕಥೆ. ಅವನ ಸಂಕಟ ಕೇವಲ ಒಬ್ಬ ರಾಜನದಲ್ಲ, ಅದು ಮಾನವ ಅನುಭವದ ಅತ್ಯಂತ ಪ್ರಾಮಾಣಿಕವಾದ ಒಂದು ಪ್ರತಿಬಿಂಬ. ಅವನ ನೋವು ಬೇರೆ ಅಲ್ಲ, ನಮ್ಮ ನೋವು ಬೇರೆ ಅಲ್ಲ. ಜೀವನ ಅನಿರೀಕ್ಷಿತವಾಗಿ ನಮ್ಮಿಂದ ಏನನ್ನಾದರೂ ಕಸಿದುಕೊಂಡಾಗ ನಮ್ಮೊಳಗೆ ಒಂದು ಧ್ವನಿ ಪಿಸುಗುಟ್ಟುತ್ತಲ್ಲ, ಎಲ್ಲ ಇದ್ದು ನನಗೆ ಯಾಕೆ ಹೀಗಾಯಿತು ಅಂತ. ಆ ಹತಾಶೆ, ಆ ಕೋಪ, ಆ ಗೊಂದಲದ ಧ್ವನಿಯೇ ಅಂದು ರಾಮನ ಧ್ವನಿಯಾಗಿತ್ತು. ಆದರೆ ತನ್ನ ಜೀವನದ ಅತ್ಯಂತ ಕತ್ತಲೆಯ ಕ್ಷಣದಲ್ಲಿ ರಾಮನು ಪ್ರತೀಕಾರಕ್ಕಾಗಿ ಆಯುಧವನ್ನ ಹುಡುಕೋದಿಲ್ಲ, ಅವನು ಉತ್ತರವನ್ನ ಹುಡುಕುತ್ತಾನೆ. ಇಲ್ಲೇ ನೋಡಿ, ಕತೆ ಒಂದು ಮಹಾಕಾವ್ಯದಿಂದ ಆಳವಾದ ತಾತ್ವಿಕ ಅನ್ವೇಷಣೆಗೆ ತಿರುಗುವುದು. ಅವನು ಸೇಡನ್ನ ಹುಡುಕಲ್ಲ, ಸತ್ಯವನ್ನ ಹುಡುಕ್ತಾನೆ. ಯುದ್ಧ ಹೊರಗಡೆ ಅಲ್ಲ, ಒಳಗಡೆ ಇದೆ ಅಂತ ಅವನಿಗೆ ಅರಿವಾಗುತ್ತೆ. ಆಗ ಅವನು ಮಹಾದೇವನಾದ ಶಿವನ ಹತ್ತಿರ ಹೋಗಿ ಮಾನವ ಕುಲದ ಅತ್ಯಂತ ಮೂಲಭೂತ ಪ್ರಶ್ನೆಗಳನ್ನ ಕೇಳ್ತಾನೆ. ಈ ದೇಹದ ನಿಜವಾದ ಸ್ವರೂಪವಾದ್ರೂ ಏನೋ? ನನ್ನ ಆತ್ಮ ಅಂದ್ರೆ ಏನೋ? ನನ್ನ ಈ ಸಹಿಸಲಾಗದ ಸಂಕಟದ ಮೂಲವಾದ್ರೂ ಏನೋ? ಇವು ಕೇವಲ ರಾಮನ ಪ್ರಶ್ನೆಗಳಲ್ಲ, ಇವು ನಮ್ಮೆಲ್ಲರ ಪ್ರಶ್ನೆಗಳು. ಮತ್ತು ಶಿವನು ನೀಡುವ ಮೊದಲ ಉತ್ತರ ಅತ್ಯಂತ ಆಘಾತಕಾರಿ. ಅದು ರಾಮನ ಇಡೀ ಪ್ರಪಂಚವನ್ನೇ ತಲೆ ಕೆಳಗಾಗಿಸುತ್ತೆ. ಶಿವ ಹೇಳ್ತಾನೆ, ನಿನ್ನ ಸಂಕಟದ ಮೂಲ ಹೊರಗಿನ ಪ್ರಪಂಚ ಅಲ್ಲ, ರಾವಣನಲ್ಲ, ಅದು ನಿನ್ನ ಸ್ವಂತ ದೇಹ. ಒಂದು ಕ್ಷಣ ಯೋಚನೆ ಮಾಡಿ, ಇದು ಹೇಗೆ ಸಾಧ್ಯ? ಇದನ್ನ ಅರ್ಥ ಮಾಡಿಕೊಳ್ಳೋಕೆ ಶಿವನು ವಾಸ್ತವದ ಒಂದು ಚೌಕಟ್ಟನ್ನ ವಿವರಿಸ್ತಾನೆ. ನಮ್ಮೊಳಗೆ ಒಂದಲ್ಲ, ಎರಡು ನಾನುಗಳಿವೆ ಅಂತ ಅವನು ಹೇಳ್ತಾನೆ. ಒಂದು ತಾತ್ಕಾಲಿಕ, ಇನ್ನೊಂದು ಶಾಶ್ವತ. ಮೊದಲನೇದು ಪಿಂಡ, ಅಂದ್ರೆ ನಮ್ಮ ಈ ಭೌತಿಕ ಶರೀರ. ಇದು ಪಂಚಭೂತಗಳಿಂದ ಮಾಡಿದ ಒಂದು ತಾತ್ಕಾಲಿಕ ಪಾತ್ರೆ ಅಷ್ಟೇ. ಸಂಕಟ ಮತ್ತು ಯಾತನೆಯ ಸ್ಥಳ ಅಂತ ವರ್ಣಿಸಲಾದ ಗರ್ಭದಿಂದ ಹುಟ್ಟಿ ರೋಗ, ಮುಪ್ಪು ಮತ್ತೆ ಸಾವಿನಲ್ಲಿ ಕೊನೆಗೊಳ್ಳುತ್ತೆ. ಇದು ಕೇವಲ ಒಂದು ವಾಹನ, ನಾವಲ್ಲ. ಈ ಸ್ಲೈಡ್ನಲ್ಲಿರೋ ವ್ಯತ್ಯಾಸ ನಿಜಕ್ಕೂ ಆಸಕ್ತಿಕರವಾಗಿದೆ. ನೋಡಿ, ಎಡಭಾಗದಲ್ಲಿ ದೇಹ ಅಥವಾ ಪಿಂಡ ಇದೆ. ಇದು ತಾತ್ಕಾಲಿಕ, ಪಂಚಭೂತಗಳಿಂದ ಮಾಡಲ್ಪಟ್ಟಿದೆ, ನೋವನ್ನು ಅನುಭವಿಸುತ್ತೆ, ಹುಟ್ಟುತ್ತೆ ಮತ್ತು ಸಾಯುತ್ತೆ. ಮತ್ತೊಂದೆಡೆ ಬಲಭಾಗದಲ್ಲಿ ಆತ್ಮನ್ ಅಥವಾ ನಿಜವಾದ ನಾನು ಇದೆ. ಇದು ಶಾಶ್ವತ, ಶುದ್ಧ, ಬದಲಾಗದ್ದು ಮತ್ತು ಕೇವಲ ಸಾಕ್ಷಿಯಾಗಿರುವ ಪ್ರಜ್ಞೆ. ಅದು ನೋವನ್ನನುಭವಿಸಲ್ಲ, ಕೇವಲ ಗಮನಿಸುತ್ತೆ. ಈ ನಿಜವಾದ ನಾನುವಿನ ಸ್ವರೂಪವನ್ನ ಶಿವನು ಹೀಗೆ ವಿವರಿಸ್ತಾನೆ: ನನ್ನನ್ನ ಇಂದ್ರಿಯಗಳಿಂದ ಗ್ರಹಿಸೋಕಾಗಲ್ಲ, ಯಾಕಂದ್ರೆ ನಾನೇ ಇಂದ್ರಿಯಗಳನ್ನ ಗ್ರಹಿಸುವನು. ನಾನು ಎಲ್ಲಾ ಲೋಕಗಳನ್ನ ಬಲ್ಲವನು, ಆದ್ರೂ ನನ್ನನ್ನ ತಿಳಿದವರು ಯಾರೂ ಇಲ್ಲ. ಅಂದ್ರೆ ನಮ್ಮ ಕಣ್ಣು ಜಗತ್ತಿನ ನೋಡುತ್ತೆ, ಆದ್ರೆ ಕಣ್ಣು ತನ್ನಂತಾನೇ ನೋಡ್ಕೊಳ್ಳೋಕಾಗಲ್ಲ. ಆ ನೋಡುವ ಅದೃಶ್ಯ ಶಕ್ತಿಯೇ ನಿಜವಾದ ನಾನು. ಈ ಅಮೂರ್ತ ಪರಿಕಲ್ಪನೆಯನ್ನ ಸರಳಗೊಳಿಸೋಕೆ ಶಿವ ಒಂದು ಅದ್ಭುತವಾದ ರೂಪಕವನ್ನ ಬಳಸ್ತಾನೆ: ಮಡಿಕೆ ಮತ್ತು ಆಕಾಶ.
ಕಲ್ಪನೆ ಮಾಡ್ಕೊಳ್ಳಿ, ಈ ಮಣ್ಣಿನ ಮಡಿಕೆ ನಮ್ಮ ದುರ್ಬಲ ತಾತ್ಕಾಲಿಕ ದೇಹ. ಅದರೊಳಗಿರೋ ಚಂಚಲವಾದ ನೀರು ಅದೇ ನಮ್ಮ ಮನಸ್ಸು ಮತ್ತು ಅಹಂಕಾರ. ಆದರೆ ಮಡಿಕೆಯ ಒಳಗೆ ಮತ್ತು ಹೊರಗೆ ಇರುವ ಆ ಖಾಲಿ ಜಾಗ, ಆ ಆಕಾಶ ಇದೆಯಲ್ಲ, ಅದೇ ನಮ್ಮ ನಿಜವಾದ ಆತ್ಮ. ಮಡಿಕೆ ಒಡೆದು ಹೋದಾಗ, ಅಂದರೆ ದೇಹ ನಾಶ ಆದಾಗ, ಒಳಗಿನ ಮತ್ತು ಹೊರಗಿನ ಆಕಾಶ ಒಂದೇ ಅಂತ ಅರಿವಾಗುತ್ತೆ. ಯಾಕಂದ್ರೆ ಅವರು ಯಾವತ್ತೂ ಬೇರೆ ಬೇರೆ ಆಗಿರಲೇ ಇಲ್ಲ. ಒಂದು ನಿಮಿಷ, ಇಲ್ಲಿ ಒಂದು ಪ್ರಶ್ನೆ ಬರುತ್ತೆ. ನಾನೇ ಆ ಶಾಶ್ವತ, ಬದಲಾಗದ, ನೋವಿಲ್ಲದ ಆಕಾಶವೇ ಆಗಿದ್ರೆ, ಹಾಗಾದ್ರೆ ಈ ಸಂಕಟ ಪಡ್ತಿರೋರ್ಯಾರು? ನನ್ನೊಳಗೆ ಈ ನೋವನ್ನ, ಈ ದುಃಖವನ್ನ ಅನುಭವಿಸ್ತಿರೋದ್ಯಾರು? ಇಲ್ಲೇ ಶಿವನು ಅಂತಿಮ, ಅತ್ಯಂತ ಆಳವಾದ ಸತ್ಯವನ್ನ ಅನಾವರಣ ಮಾಡೋದು. ನಮ್ಮೆಲ್ಲರ ಸಂಕಟದ ಮೂಲ ಒಂದೇ. ಅದೊಂದು ತಪ್ಪಾದ ಗುರುತಿನ ಪ್ರಕರಣ. ನಾವು ಯಾರು ಅನ್ನೋದ್ರ ಬಗ್ಗೆ ನಮ್ಗಿರೋ ಒಂದು ದೊಡ್ಡ ತಪ್ಪು ತಿಳುವಳಿಕೆ. ಸರಳವಾಗಿ ಹೇಳೋದಾದ್ರೆ, ನಮ್ಮ ಇಡೀ ಜೀವನವನ್ನ ನಾವೇ ಆ ಮಡಿಕೆ ಅಂತ ನಂಬಿ ಕಳೆದಿದ್ದೇವೆ. ನಾವು ಆ ತಾತ್ಕಾಲಿಕ ದೇಹ ಮತ್ತು ಅದರೊಳಗಿನ ಚಂಚಲ ಮನಸ್ಸೇ ನಾನು ಅಂತ ಭಾವಿಸಿದ್ದೀವಿ. ನಾವು ಆಕಾಶ ಅನ್ನೋದನ್ನ ಸಂಪೂರ್ಣವಾಗಿ ಮರೆತು ಮಡಿಕೆಯ ಮೇಲಿನ ಗೀರುಗಳಿಗೆ, ಅದರೊಳಗಿನ ನೀರಿನ ಅಲೆಗಳಿಗೆ ಅಳುತ್ತಾ ಕೂತಿದ್ದೇವೆ. ಹಾಗಾದ್ರೆ ನೋವನ್ನ ಅನುಭವಿಸ್ತಿರೋದು ಯಾರು? ಅದಕ್ಕೆ ಶಿವ ಗ್ರಹಿಸುವ ಆತ್ಮ ಅಂತ ಹೇಳ್ತಾನೆ. ಇದು ನಿಜವಾದ ಆತ್ಮದ ಒಂದು ಪ್ರತಿಬಿಂಬ ಅಷ್ಟೇ. ಹೇಗಂದ್ರೆ ಸಾವಿರಾರು ನೀರಿನ ಕುಂಡಗಳಲ್ಲಿ ಸೂರ್ಯ ಪ್ರತಿಫಲಿಸಿದಂತೆ. ಗಾಳಿಗೆ ನೀರು ಅಲುಗಾಡಿದಾಗ ಪ್ರತಿಯೊಂದು ಪ್ರತಿಬಿಂಬವೂ ನಡುಗುತ್ತೆ, ವಿರೂಪಗೊಳ್ಳುತ್ತೆ, ಅದು ನೋವನುಭವಿಸುತ್ತೆ. ಆದರೆ ಆಕಾಶದಲ್ಲಿರುವ ನಿಜವಾದ ಸೂರ್ಯನು ಯಾವಾಗ್ಲೂ ಸ್ಥಿರವಾಗಿ, ಶಾಂತವಾಗಿ ಒಂದೇ ಆಗಿರುತ್ತಾನೆ. ನಮ್ಮ ಸಂಕಟಗಳು ಆ ನಡುಗುವ ಪ್ರತಿಬಿಂಬದ ಅನುಭವ, ನಿಜವಾದ ಸೂರ್ಯನದಲ್ಲ. ಹಾಗಾಗಿ ಈ ತಪ್ಪು ತಿಳುವಳಿಕೆಯೇ ನಿಜವಾದ ಜೈಲು. ನಾವು ಬರೀ ನೆರಳುಗಳಿಗೆ, ಪ್ರತಿಬಿಂಬಗಳಿಗೆ ಪ್ರತಿಕ್ರಿಯಿಸ್ತಾ ಜೀವನ ಕಳಿತೀವಿ. ನಿಜವಾದ ನಾನು ಯಾವತ್ತೂ ಸಾಯೋಕೆ ಸಾಧ್ಯವಿಲ್ಲದಿದ್ರೂ ನಾವು ಈ ದೇಹದ ಸಾವಿಗೆ ಹೆದರುತ್ತೇವೆ. ನಮ್ಮದಲ್ಲದ ಒಂದು ದುರ್ಬಲ ಸುಳ್ಳು ಗುರುತನ್ನ ರಕ್ಷಿಸೋಕೆ ನಮ್ಮ ಇಡೀ ಶಕ್ತಿಯನ್ನ ವ್ಯಯ ಮಾಡ್ತೀವಿ. ನಾವು ಆಕಾಶ ಅನ್ನೋದನ್ನ ಮರೆತು ನಾವೇ ಮಡಿಕೆ ಅಂತ ನಂಬಿ ಬಂಧಿಯಾಗಿದ್ದೇವೆ. ಶಿವನು ರಾಮನಿಗೆ ನೀಡಿದ ಈ ಬೋಧನೆ ಅವನ ನೋವನ್ನು ನಿವಾರಿಸೋ ಮಾಂತ್ರಿಕ ಮಾತ್ರೆಯಾಗಿರಲಿಲ್ಲ. ಅದು ರಾಮನು ನಿಜವಾಗಿಯೂ ಯಾರೆಂದು ಅವನಿಗೆ ತೋರಿಸಲು ಹಿಡಿದ ಕನ್ನಡಿಯಾಗಿತ್ತು. ಇದರಿಂದ ನೋವು ಮಾಯವಾಗಲ್ಲ, ಆದರೆ ನೋವನ್ನು ನೋಡುವ ನಾವು ಬದಲಾಗುತ್ತೇವೆ. ಈ ಜ್ಞಾನೋದಯದ ನಂತರ ಆಗುವ ಪರಿವರ್ತನೆ ಎಂಥದ್ದು? ಇದನ್ನ ಒಂದು ಆಳವಾದ ಕನಸಿನಿಂದ ಎಚ್ಚರಗೊಳ್ಳೋದಕ್ಕೆ ಹೋಲಿಸಬಹುದು. ಜಗತ್ತು ಬದಲಾಗಲ್ಲ, ಆದರೆ ಜಗತ್ತನ್ನ ನೋಡುವ ನಮ್ಮ ದೃಷ್ಟಿ ಸಂಪೂರ್ಣವಾಗಿ ಬದಲಾಗುತ್ತೆ. ಈ ವಾಕ್ಯ ಆ ಪರಿವರ್ತನೆಯನ್ನ ಅದ್ಭುತವಾಗಿ ವಿವರಿಸುತ್ತೆ. ನಾವು ಇನ್ಮುಂದೆ ಬಿರುಗಾಳಿಯ ಕೇಂದ್ರದಲ್ಲಿ ಸಿಕ್ಕಾಕೊಂಡಿರಲ್ಲ. ಬದಲಾಗಿ ನಾವು ಆ ಬಿರುಗಾಳಿಯನ್ನ ತನ್ನೊಳಗೆ ಹಿಡಿದಿಟ್ಕೊಳ್ಳುವ ಮೌನವಾದ, ಶಾಂತಿಯುತ ಆಕಾಶವಾಗ್ತೀವಿ. ಸುಖದುಃಖಗಳು ಮೋಡಗಳ ಹಾಗೆ ಬಂದು ಹೋಗ್ತವೆ, ಆದರೆ ಆಕಾಶವಾದ ನಮ್ಗೆ ಅದರಿಂದ ಯಾವುದೇ ಧಕ್ಕೆ ಇರಲ್ಲ. ನಾವು ಕೇವಲ ಸಾಕ್ಷಿಯಾಗ್ತೀವಿ. ಅಂತಿಮವಾಗಿ ಶಿವನು ಈ ಸತ್ಯವನ್ನ ಸಾರುತ್ತಾನೆ. ಯಾರು ಎಲ್ಲಾ ಜೀವಿಗಳು ನನ್ನಲ್ಲೇ ಇವೆ ಅಂತ ಸ್ಪಷ್ಟವಾಗಿ ಗ್ರಹಿಸುತ್ತಾರೋ, ಸಂಪೂರ್ಣ ಏಕತೆಯನ್ನ ಕಾಣುವವನಿಗೆ ಯಾವ ಬಾಂಧವ್ಯ ಮತ್ತು ಯಾವ ದುಃಖ ಇರೋಕೆ ಸಾಧ್ಯ? ಇದರರ್ಥ ಇಡೀ ಬ್ರಹ್ಮಾಂಡವೇ ನಮ್ಮಿಂದ ಹೊರಗಿಲ್ಲ, ಅದು ನಮ್ಮ ಪ್ರಜ್ಞೆಯಲ್ಲೇ ಅಸ್ತಿತ್ವದಲ್ಲಿದೆ. ಈ ಅರಿವಾದಾಗ ಭಯ ಮತ್ತು ದುಃಖಕ್ಕೆ ಜಾಗವಾದರೂ ಎಲ್ಲಿದೆ? ಈ ವಿವರಣೆ ಉತ್ತರಗಳಿಗಿಂತ ಹೆಚ್ಚು ಪ್ರಶ್ನೆಗಳನ್ನ ಹುಟ್ಟು ಹಾಕಿರ್ಬೋದು, ಆದ್ರೆ ಅಂತಿಮ ಪ್ರಶ್ನೆ ಇದು. ಈಗ ನಮಗೆ ನಾವು ನಿಜವಾಗಿ ಯಾರೆಂಬುದರ ನೆನಪಾಗಿದೆ. ನಾವು ಆಕಾಶ, ಮಡಿಕೆ ಅಲ್ಲ ಎಂಬ ಸತ್ಯ ತಿಳಿದಿದೆ. ಹಾಗಾದ್ರೆ ಇನ್ನು ಮುಂದೆ ಈ ಕ್ಷಣದಿಂದ ನಾವು ಹೇಗೆ ಬದುಕಲು ಆಯ್ಕೆ ಮಾಡ್ತೀವಿ?